ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಹೈಕೋರ್ಟ್ ಇಂದ ಹೊಸ ನೇಮಕಾತಿ ಮಾಡ್ತಾ ಇರುವಂಥದ್ದು 70 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಹುದ್ದೆಗಳಿಗೆ ಲಾಸ್ಟ್ ಡೇಟ್ ಅಪ್ಲೈ ಇರುವಂಥದ್ದು 15 ಏಪ್ರಿಲ್ವರೆಗೂ ನೀವು ಅಪ್ಲಿಕೇಶನ್ನ ಹಾಕಬಹುದು. ನೀವೇನಾದರೂ ಸರ್ಕಾರಿ ಜಾಬ್ ಕೆಲಸಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ಹುದ್ದೆಯನ್ನು ಮಿಸ್ ಮಾಡ್ಕೊಳ್ಳದೆ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ರೀತಿ ಅಪ್ಡೇಟ್ಸನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸೊ ಇದು ನೋಡ್ತಾ ಇದ್ದೀರಾ ನೀವು ಈ ನೋಟಿಫಿಕೇಶನು. ಸೊ ಈ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿರೋಂಗೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಹೇಳ್ತೀವಿ. ಸೊ ಎರಡಕ್ಕೂ ಕೂಡ ಹುದ್ದೆಗಳು ಕನ್ಫರ್ಮ್ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕಕ್ಕೆ 11 ಹುದ್ದೆಗಳು ಕನ್ಫರ್ಮ್ ಆಗಿರುವಂಥದ್ದು. ನಾನ್ ಕಲ್ಯಾಣ ಕರ್ನಾಟಕಗಳಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಕೋಟ ಅಂತ ಹೇಳ್ತೀವಿ, ಅದಕ್ಕೆ 59 ಹುದ್ದೆಗಳು ಕನ್ಫರ್ಮ್ ಆಗಿರೋದು. ಒಟ್ಟು 70 ಹುದ್ದೆಗಳು ಕೂಡ ನೀವು ನೋಡಬಹುದು. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಲಾಸ್ಟ್ವರೆಗೂ ಇವು ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ನೋಡೋದಾದರೆ ಕಲ್ಯಾಣ ಕರ್ನಾಟಕಕ್ಕೆ ವರ್ಗೀಕರಣ ಹೇಗೆ ಮಾಡಲಾಗುತ್ತೆ ಅಂತಲೂ ಕೂಡ ನೋಡ್ಬೋದು. ಸೊ ಕ್ಯಾಸ್ಟ್ ವೈಸ್ ನೀವು ನೋಡ್ಕೋಬೋದು. ಒಟ್ಟು 4+7 ಒಟ್ಟು 11 ಹುದ್ದೆಗಳಿರುವಂಥದ್ದು. 7 ಬಂದು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಕೂಡ ಇರುವಂಥದ್ದು. ಸೊ ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಲಾಸ್ಟಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವೇಕೆನ್ಸಿಗಳು ನೋಡ್ಕೋಬೋದು. ಸೊ ಯಾವ್ಯಾವ ಕೆಟಗರಿ ಎಷ್ಟೆಷ್ಟು ಅಂತ ಟೋಟಲ್ 59 ವೇಕೆನ್ಸಿಗಳು ಇರುವಂಥದ್ದು ಕೂಡ ನೀವು ಗಮನಿಸ್ಬೋದು. ಹಾಗಾದರೆ ಇದಕ್ಕೆ ಮುಂದೆ ಏನೇನು ಮಾಡ್ತಾರೆ ಮತ್ತು ಹೇಗೆ ಪ್ರೊಸೀಜರ್ ಅಂತ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋದಾದರೆ, ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದ್ರೆ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ನೋಡಿ, ಯಾವುದೇ ಇಲ್ಲಿ ಕೊಟ್ಟಿರುವಂಥ ವಿಷಯಗಳಲ್ಲಿ ಡಿಗ್ರಿ ಆಗಿದ್ದು ಜೊತೆಗೆ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಸ್ಟ್ ಇದು ಕೋರ್ಸು ಕೂಡ ಆಗಿರಬೇಕು. ಸೊ ಹಾಗಾದರೆ ಯಾವ ರೀತಿ ಅಂತ ನಾನು ನೋಡೋದಾದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಡಿಸ್ಪ್ಲೇ ಆಗಿರುವಂಥ ಒಂದು ಡಿಗ್ರಿ ಆಗಿರಬೇಕು. ಯಾವುದೇ ಡಿಗ್ರಿ ಯಾವುದರಲ್ಲಿ ಆಗಿರ್ಬೋದು, ವಿಜ್ಞಾನದಲ್ಲಾಗಿರ್ಬೋದು, ಕಲೆಯಲ್ಲಾಗಿರ್ಬೋದು, ವಾಣಿಜ್ಯ, ವ್ಯವಹಾರ ನಿರ್ವಹಣೆ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ವ್ಯವಹಾರ ಆಡಳಿತ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಈ ಥರ ಯಾವುದೇ ಮಾನ್ಯತೆ ಹೊಂದಿರುವಂಥ ವಿಶ್ವವಿದ್ಯಾಲಯ ಸಮ ಪರೀಕ್ಷೆ ಉತ್ತೀರ್ಣ ಆಗಿರಬೇಕು. ಅಂದರೆ ಡಿಗ್ರಿ ಆಗಿದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಡಿಗ್ರಿ ಜೊತೆಗೆ ಏನಾಗಿರಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಈ ಡಿಗ್ರಿ ಜೊತೆಗೆ ಇವೆರಡರಲ್ಲೂ ಒಂದು ಆಗಿರಬೇಕಾಗತ್ತೆ. ಸೊ ಇವೆರಡರಲ್ಲೂ ಒಂದಂದರೆ ಯಾವುದು ಅಂದರೆ ನೋಡಿ, ಆಂಗ್ಲ ಶಿಘ್ರಲಿಪಿ ಪ್ರೌಢ ದರ್ಜೆ ಅಂತ ಹೇಳ್ತೀವಿ, ಅಥವಾ ಆಂಗ್ಲ ಶಿಘ್ರಲಿಪಿ ಪ್ರೊಫೆಷನರಿ ಅಥವಾ ಬೆರಳಚ್ಚು ಮತ್ತು ಬೆರಳಚ್ಚು ಪ್ರೌಢ ದರ್ಜೆ ಅಂತ ಹೇಳ್ತೀವಿ. ಸೆಕೆಂಡರಿ ಗ್ರೇಡ್ ಟೈಪಿಸ್ಟ್ ಅಂತಲೂ ಕೂಡ ಹೇಳ್ತೀವಿ. ಸೆಕೆಂಡರಿ ಗ್ರೇಡ್ ಟೈಪಿಸ್ಟ್ ಮತ್ತು ಸೆಕೆಂಡರಿ ಗ್ರೇಡ್ ಶಾರ್ಟ್ ಹ್ಯಾಂಡ್ ಇವೆರಡೂ ಕೋರ್ಸ್ಗಳು ನಿಮ್ಮದು ಮುಗ್ದಿರಬೇಕಾಗತ್ತೆ. ಸೊ ಹಾಗಾದರೆ ಇವೆರಡೂ ಕೋರ್ಸ್ಗಳು ಎಲ್ಲಿ ಸಿಗುತ್ತೆ ಅಂತಂದರೆ, ಇದು ಸಪ್ರೇಟ್ ಕೋರ್ಸ್ ಇರುತ್ತೆ. PUC ಆದ ನಂತರ ನೀವು ಮಾಡ್ಬೋದು. ಸೊ ಇದಕ್ಕೆ ಅಂತಲೇ ಸಪ್ರೇಟಾಗಿ ನಿಮಗೆ ಕೋರ್ಸ್ 1 ಇಯರ್ ಕೋರ್ಸ್, 2 ಇಯರ್ಸ್ ಕೋರ್ಸ್ ಅಂತ ಇರುತ್ತೆ. ಸೊ ಈ ಕೋರ್ಸನ್ನು ಮಾಡ್ಕೋಬೋದು. ಈಗ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಇದ್ರ ಜೊತೆಗೆ ಕಂಪ್ಯೂಟರ್ 6 ಮಂತ್ಸು ಕಂಪ್ಯೂಟರ್ ಬೇಸಿಕ್ ಆಗಿರುವಂಥ ಒಂದು ಸರ್ಟಿಫಿಕೇಟ್ ಕೂಡ ಇರಬೇಕು. 3 ಕಂಡೀಷನ್ಸ್ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕಾಗುತ್ತೆ ಇದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅಥವಾ ಡಿಪ್ಲೊಮಾ ಆಗಿರಬೇಕು. ಸೊ ಡಿಪ್ಲೊಮಾದಲ್ಲೂ ಕೂಡ ಈ ಕೋರ್ಸ್ ಅವೈಲಬಲ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಸೆಕೆಂಡರಿ ಶಾರ್ಟ್ ಹ್ಯಾಂಡ್ ಆ್ಯಂಡ್ ಸೆಕೆಂಡರಿ ಟೈಪಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಕೋರ್ಸ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಇನ್ನೇನಾದರೂ ಅದ್ರ ಬಗ್ಗೆ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಮತ್ತೆ ವೀಡಿಯೋ ಮಾಡ್ತೀನಿ, ಅಥವಾ ನಿಮಗೆ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ಕೂಡ ಹೇಳ್ತೀನಿ. ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಜನರಲ್ ಕ್ಯಾಂಡಿಡೇಟ್ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. OBC ಕ್ಯಾಂಡಿಡೇಟ್ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಈ ಕೆಟಗರಿ 1 ಅಂತ ಏನು ಹೇಳ್ತೀವಿ, ಅವರು 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏಜ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಜಾಬ್ಗಳಿಗೆ ಏಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಭಾಳಷ್ಟು ಕನ್ಫ್ಯೂಷನ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೀಡಿಯೋ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋ ಮಾಡಿದೆ, ಆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ ವೀಡಿಯೋ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ನೀವು ನೋಡ್ಕೋಬೋದು. ಇನ್ನು ಇದರಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ ನೋಡಿ, ಸಾಮಾನ್ಯ ಅಭ್ಯರ್ಥಿ 500 ರೂಪಾಯಿ, OBC ಕ್ಯಾಂಡಿಡೇಟ್ಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 250 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗತ್ತೆ. ಹಾಗಾದರೆ ಸೆಲೆಕ್ಷನ್ ಹೇಗೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೆಲೆಕ್ಷನ್ ಹೇಗಪ್ಪ ಅಂದರೆ, ಶೀಘ್ರ ಲಿಪಿ ಪರೀಕ್ಷೆಯ ಅಭ್ಯರ್ಥಿ ಆಯ್ಕೆ ಅಂತ ಹೇಳ್ತೀವಿ. ಸೊ ಟೈಪಿಸ್ಟ್ಗೆ ನಿಮಗೆ ಟೈಪಿಸ್ಟ್ ಆ್ಯಂಡ್ ಶಾರ್ಟ್ ಹ್ಯಾಂಡ್ಗೆ ನಿಮಗೆ ಒಂದು ಎಕ್ಸಾಮ್ ಕೊಡ್ತಾರೆ. ಸೊ ಇದರಲ್ಲಿ ಏನು ಸ್ಕೋರ್ ಮಾಡ್ತೀರಾ, ಅದ್ರ ಜೊತೆಗೆ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಇರುತ್ತೆ. ನೋಡಿ, ಮೊದಲನೇದಾಗಿ ಶೀಘ್ರ ಲಿಪಿ ಪರೀಕ್ಷೆ ಏನಿರುತ್ತೆ, ಸೊ ಒಟ್ಟು ನಿಮಗೆ 100 ಅಂಕಗಳಿರುತ್ತೆ. ಅದರಲ್ಲಿ ಕನಿಷ್ಠ 60 ಗಳಿಸಲೇಬೇಕು. ಸಂದರ್ಶನದಲ್ಲಿ 20 ಅಂಕಗಳಿರುತ್ತೆ, 10 ಗಳಿಸಲೇಬೇಕು. ಸೊ 120ಕ್ಕೆ ಕನಿಷ್ಠ ನೀವು 70ನ್ನು ತಗೊಳ್ಳೇಬೇಕಾಗತ್ತೆ ಆ ಒಂದು ಸೆಲೆಕ್ಷನ್ ಆಗಬೇಕಂದ್ರೆ. ಸೊ ಹಾಗಾದರೆ ಶೀಘ್ರ ಲಿಪಿಲಿ ಏನಿರುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಡಿಕ್ಟೇಷನ್ ಮಾಡ್ತಾರೆ. ಸೊ ಡಿಕ್ಟೇಷನ್ ಅಂದರೆ ನಿಮಗೆ ಡಿಕ್ಟೇಟ್ ಮಾಡ್ತಾರೆ ಏನು ವರ್ಡ್ ಬರಿಬೇಕಂತ ಹೇಳಿ. ಅದನ್ನು ನೀವು ನಿಮಿಷಕ್ಕೆ
ವರ್ಡ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ, WPR ಅಂತ ಹೇಳ್ತೀವಿ. ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ಅದನ್ನು 5 ನಿಮಿಷ ನಿಮಗೆ ಒಂದು ಡಿಕ್ಟೇಟ್ ಮಾಡಿಬಿಟ್ಟು ಎಷ್ಟು ಬರೀತೀರ ಅನ್ನೋದು ನಿಮ್ಮ ಕೆಪಾಸಿಟಿ ನೋಡಿಬಿಟ್ಟು ಅಲ್ಲೇ ಮಾರ್ಕ್ಸನ್ನು ಹಾಕಲಾಗುತ್ತೆ. ಸೊ ಇದನ್ನು ನಿಮಗೆ 45 ನಿಮಿಷದವರೆಗೂ ಕೂಡ ಕನ್ವರ್ಟ್ ಮಾಡಿ ನಿಮಗೆ ಇದನ್ನು ಮಾರ್ಕ್ಸ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಒಂದು ಪೋಸ್ಟ್ಗೆ 5 ಜನತೆ ಇಂಟರ್ವ್ಯೂ ಕರೆಯಲಾಗುತ್ತೆ. ಸೊ ಇಂಟರ್ವ್ಯೂವಲ್ಲಿ 20 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ ಟೋಟಲ್ 120 ಮಾರ್ಕ್ಸಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುವಂಥದ್ದು. ಸೊ ಇದು ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಸಂಬಳಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 44,900ದಿಂದ 1,42,000ವರೆಗೂ ಕೂಡ ಲೆವೆಲ್ 7ನಲ್ಲಿ ನಿಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ನಿಮಗೆ ಹೈ ಇನ್ಕಮ್ ಸ್ಯಾಲ್ರಿನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಇದು ನಿಮ್ಮ ಕೋರ್ಸ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಇನ್ನೇನಾದರೂ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ನೀವು ನಮಗೆ ಕೂಡ ಕಾಮೆಂಟ್ ಮಾಡ್ಬೋದು. ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.